ಆತನೊಬ್ಬ ಆನ್ಲೈನ್ ಕಾಮಿಷ್ಟ. ಸೋಷಿಯಲ್ ಮೀಡಿಯಾ ಬಳಸೋ ಹೆಂಗಳಿಯರೇ ಈತನ ಟಾರ್ಗೆಟ್. ಫ್ರೆಂಡ್ಶಿಪ್ ನೆಪದಲ್ಲಿ ಚಾಟಿಂಗ್ ಮಾಡ್ತಾನೆ, ಹೆಲ್ಪ್ ಮಾಡ್ತೀನಿ ಅಂತ ಮಂಚಕ್ಕೆ ಕರೀತಾನೆ. ಇವನ ಕಾಮ ಕೀಟಲಿಗೆ ಕಂಗಾಲಾಗಿರೋ ಹೆಣ್ಮಕ್ಳು ನಮಗೆ ನ್ಯಾಯ ಕೊಡಿಸಿ ಅಂತ ಗೋಳಾಡ್ತಿದ್ದಾರೆ. ಈ ಕುರಿತು ಇಲ್ಲಿದೆ ಒಂದು ರಿಪೋರ್ಟ್. ಸೋಷಿಯಲ್ ಮೀಡಿಯಾ ಬಳಸೋ ಹೆಣ್ಮಕ್ಳೇ ಹುಷಾರ್. ಅಪರಿಚಿತರ ಜೊತೆ ಚಾಟಿಂಗ್ ಮಾಡಿಬಿಟ್ರೆ ಜೋಕೆ. ಆನ್ಲೈನ್ ಕಾಮುಕರಿದ್ದಾರೆ, ಎಚ್ಚರ ಎಚ್ಚರ. ಸೋಷಿಯಲ್ ಮೀಡಿಯಾ 16 ವರ್ಷದ ಟೀನೇಜರ್ಸ್ಗಳಿಂದ ಹಿಡಿದು 60 ವರ್ಷದ ಸೀನಿಯರ್ ಸಿಟಿಜನ್ಗಳನ್ನು ಕೂಡ ತನ್ನ ಬಲೆಗೆ ಬೀಳಿಸಿಕೊಂಡು ಬಿಟ್ಟಿದೆ. ಒಂದು ಹೊತ್ತು ಊಟ ಇಲ್ಲದೆ ಇದ್ದು ಬಿಡ್ತೀವಿ, ಆದರೆ ಮೊಬೈಲ್ ಯೂಸ್ ಮಾಡದೆ ಇರೋಕ್ಕಾಗಲ್ಲ ಅನ್ಸುತ್ತೆ ಈಗಿನ ಜನರೇಷನ್. ಆನ್ಲೈನ್ನಲ್ಲಿ ಫ್ರೆಂಡ್ಶಿಪ್ ಮಾಡಿ ಅದನ್ನೇ ಲವ್ ಅಂದ್ಕೊಂಡು ಮೋಸ ಹೋಗಿರೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಇಲ್ಲೊಬ್ಬ ಆನ್ಲೈನ್ ಕಾಮುಕ ಹೆಣ್ಮಕ್ಳಿಗೆ ಕೊಟ್ಟಿರೋ ಕಾಟ ಅಷ್ಟಿಷ್ಟಲ್ಲ. ಎಸ್, ಈ ಫೋಟೋದಲ್ಲಿ ಕಾಣುತ್ತಿರೋ ಐನಾತಿ ಹೆಸರು ಪಾರಿತೋಷ್ ಯಾದವ್. ಈತನ ವಿರುದ್ಧ ಮಹಿಳೆಯೊಬ್ಬಳು ಕಿರುಕುಳದ ಆರೋಪ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾ ಮೂಲಕ ಸಂತ್ರಸ್ತೆಗೆ ಪಾರಿತೋಷ್ ಯಾದವ್ ಪರಿಚಯವಾಗಿದ್ದ, ಚಾಟಿಂಗ್ ಮಾಡಿ ಸ್ನೇಹ ಬೆಳೆಸಿಕೊಂಡಿದ್ದ. ಹೀಗಿರುವಾಗ ಸಂತ್ರಸ್ತೆ ಮಗಳಿಗೆ ಗ್ಯಾಸ್ ಸಿಲಿಂಡರ್ ಸ್ಫೋಟದಿಂದ ಗಾಯವಾಗಿತ್ತು. ಮಗಳ ಚಿಕಿತ್ಸೆಗಾಗಿ ಪಾರಿತೋಷ್ ಬಳಿ ಆಕೆ ಹಣದ ಸಹಾಯ ಕೇಳ್ತಾಳೆ. ಸಂತ್ರಸ್ತೆಗೆ 30,000 ಹಣ ಸಾಲ ನೀಡಿದ್ದ ಪಾರಿತೋಷ್ ಯಾದವ್ ಇದನ್ನೇ ಬಂಡವಾಳ ಮಾಡಿಕೊಂಡು ಕಿರುಕುಳ ನೀಡಿದ್ದಾನೆ. 6-7 ತಿಂಗಳಾದ್ಮೇಲೆ ನನ್ನ ಮಗಳಿಗೆ ಒಂದು ಇನ್ಸಿಡೆಂಟ್ ನಡೀತು ಸರ್. ಆ ಇನ್ಸಿಡೆಂಟ್ ಟೈಮಲ್ಲಿ ನಾನು ಮತ್ತೆ ಕಾಲ್ ಮಾಡ್ತಾನೆ ಇದ್ದೆ, ನನಗೆ ಬೇರೆ ಬೇರೆ ನಂಬರಿಂದ ಕಾಲ್ ಮಾಡ್ತಿರ್ಬೇಕಾದ್ರೆ ಈ ತರ ಪ್ರಾಬ್ಲಮ್ ಆಗಿದೆ, ನನ್ನ ಮಗಳಿಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಇದೀವಿ, ಬೆಡ್ ರಿಡನ್ ಆಗಿದ್ದಾಳೆ ನನ್ನ ಮಗಳು ಅಂದಿದ್ದಕ್ಕೆ ಬಂದ್ಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟಲ್ ಹತ್ರ ಬಂದ್ಬಿಟ್ಟು 30,000 ಕ್ಯಾಶ್ ಕೊಟ್ಬಿಟ್ಟು ಹೋದ. ನನಗೆ ಮಗು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕ್ಯಾಶ್ ಕೊಟ್ಬಿಟ್ಟು ಹೋದ 30,000 ಸರ್. ನನಗೆ ಕೊಟ್ಟು ಹೋಗಿ ಸ್ವಲ್ಪ ದಿನ ಆದ್ಮೇಲೆ ನನ್ನನ್ನ ನಿನ್ ದುಡ್ಡು ಕೊಡು, ಇಲ್ಲ ಅಂತಂದ್ರೆ ನನ್ನ ಬೆಡ್ರೂಮಿಗೆ ಬಾ, ನನ್ನ ಅಪಾರ್ಟ್ಮೆಂಟ್ಗೆ ಬಾ ಅಂತ ಅಂದ್ಬಿಟ್ಟು ಕೆಟ್ಟದಾಗೆಲ್ಲ ನನ್ನನ್ನ ಮೆಸೇಜ್ಗಳು ಮಾಡೋದು, ಫೋಟೋಸ್ಗಳು ಕಳ್ಸೋದು, ವಿಡಿಯೋಗಳು ಕಳ್ಸೋದು, ಮತ್ತೆ ಮ್ಯಾಟ್ರಿಮೋನಿ ಅಂತೆಲ್ಲ ನಿನ್ನ ನಂಬರ್ಗಳು ಹಾಕ್ತೀನಿ, ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ನಿನ್ನ ನಂಬರ್ ಹಾಕ್ತೀನಿ ಅನ್ಕೊಂಡೆಲ್ಲ ನಂಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದೆ ಸರ್ ಅವ್ನು ನನಗೆ. ಹಣ ಕೊಟ್ಟ ಬಳಿಕ ಪಾರಿತೋಷ್ ಯಾದವ್ ಸಂತ್ರಸ್ತೆಗೆ ಅಶ್ಲೀಲ ಮೆಸೇಜ್ ಮಾಡಿ ಕಿರುಕುಳ ನೀಡ್ತಿದ್ನಂತೆ. ಅಶ್ಲೀಲ ವಿಡಿಯೋ ಕಳಿಸಿ ಫ್ಲಾಟ್ಗೆ ಬಾ ಅಂತ ಬಲವಂತ ಮಾಡ್ತಿದ್ನಂತೆ. ಸಹಕರಿಸದಿದ್ದರೆ ಪೋರ್ನ್ ವೆಬ್ಸೈಟ್, ಟಾಯ್ಲೆಟ್ನಲ್ಲಿ ವೇಶ್ಯಾವಾಟಿಕೆಗೆ ಸಂಪರ್ಕಿಸಿ ಅಂತ ನಿನ್ನ ನಂಬರ್ ಬರಿತೀನಿ ಅಂತ ಬೆದರಿಕೆ ಹಾಕಿದ್ದಾನಂತೆ ಈ ಕಾಮಿಷ್ಟ. ಈ ವಿಚಾರ ಸಂತ್ರಸ್ತೆಯ ಪತಿಗೆ ತಿಳಿದು ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿತ್ತು. ಇದೇ ವಿಚಾರಕ್ಕೆ ಜಗಳ ಮಾಡಿಕೊಂಡು ಗಂಡನನ್ನು ತೊರೆದು ಸಂತ್ರಸ್ತೆ ಕೈ ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಸದ್ಯ ಸಂತ್ರಸ್ತ ಮಹಿಳೆ ರಾಜಗೋಪಾಲ್ ನಗರ ಪೊಲೀಸ್ ಠಾಣೆಯಲ್ಲಿ ಪಾರಿತೋಷ್ ಯಾದವ್ ವಿರುದ್ಧ ದೂರು ನೀಡಿದ್ದು, ಕೇಸ್ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಫ್ರೆಂಡ್ ಒಬ್ಳು ಬಂದು ತೋರ್ಸಿದ್ಲು, ಪರಿಚಯ ಇರೋ ಹುಡುಗಿ ಈ ತರ ಮಾಡ್ತಾ ಇದ್ದಾನೆ ಅಕ್ಕ ಅಂತ ತೋರ್ಸಿದ್ಲು. ನಾನು ಹುಡಿಕೊಂಡು ಅವ್ನ ಮನೆ ಹತ್ರ, ಅವನೇ ಲೊಕೇಶನ್ ಕೂಡ ಕಳ್ಸಿದ ಮನೆದು, ಇಲ್ಲಿ ಬಾ ನೀನು ಇವತ್ತು ನಮ್ಮ ಮನೇಲಿ ಯಾರು ಇಲ್ಲ ಅಂತ. ಹುಡಿಕೊಂಡು ನಮ್ಮ ಮನೆ ಹತ್ರ ಹೋದ್ರೆ ಲೊಕೇಶನ್ ಹುಡಿಕೊಂಡು ಸೆಕ್ಯೂರಿಟಿಗಳು ಹೇಳಿದ್ರು, ಕಾರು ನಿಂತಿತ್ತು, ಆ ಮನೇಲಿ ಇದ್ದ ಅವನು. ಅವತ್ತು ನೋಡ್ಕೊಂಡು ಬಂದು ತಿರ್ಗಾ 1 ವಾರ ಬಿಟ್ಕೊಂಡು ಹೋಗೋಷ್ಟು ಆ ಮನೆನೇ ಖಾಲಿ ಮಾಡಿದ್ದಾನೆ. ಕಂಪ್ಲೇಂಟ್ ಕೊಟ್ಟಿದೀವಿ. ಕಂಪ್ಲೇಂಟ್ ಕೊಟ್ರೆ ಅವ್ರು ಹೋಗಿ ಮಾತಾಡ್ಕೊಂಡು ಏನೋ ನೋಟಿಸ್ ಕೇಳಿದ್ರು ಅಂತೇಳಿ ನೋಟಿಸ್ ಕೊಟ್ಟು ಬಂದವ್ರೆ. ಅವತ್ತಿಂದ ಇವತ್ತವರೆಗೂ ಅವ್ನ ಮನೆಗೆ ಬಂದಿಲ್ಲ. ಆ ಹುಡುಗಿ ಸೂಸೈಡ್ ಮಾಡ್ಕೊಂಡಿತ್ತು. 2 ನಿಮಿಷ ಅವತ್ತು ನಾವು ಹೋಗಿಲ್ಲ ಅಂತ ಹೇಳಿದ್ರೆ ಎಣವಾಗ್ತಾ ಇತ್ತು. ಅವ್ರ ಗಂಡ ಟಾರ್ಚರ್ ಕೊಟ್ಟ ಅಂತೇಳಿ ಕೈಯೆಲ್ಲ ಕುಯ್ಕೊಂಡು ಕೆರೆಗೆ ಬೀಳೋಕ್ ಹೋಗಿತ್ತು. ಒಟ್ಟಾರೆ ಸೋಷಿಯಲ್ ಮೀಡಿಯಾ ಎಷ್ಟು ಉಪಯೋಗವಿದೆಯೋ ಅಷ್ಟೇ ಅಪಾಯ ಕೂಡ ಇದೆ. ಯಾವುದನ್ನ ಎಷ್ಟು, ಹೇಗೆ, ಯಾವುದಕ್ಕೆ ಬಳಸಿಕೊಳ್ಳಬೇಕು ಅಷ್ಟಕ್ಕೆ ಬಳಸಬೇಕು. ಅಪರಿಚಿತರೊಂದಿಗೆ ಫ್ರೆಂಡ್ಶಿಪ್ ಮಾಡೋದು, ಪರಿಚಯವಿಲ್ಲದವರ ಬಳಿ ಹಣ ಕೇಳೋದು ಮಾಡಿದ್ರೆ ಇಂತಹ ಕ್ರಿಮಿಗಳ ಕೈಗೆ ಸಿಕ್ಕಿ ಹಾಕಿಕೊಳ್ಳೋದು ಪಕ್ಕಾ ಗ್ಯಾರಂಟಿ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.